ಬೆಂಗಳೂರಲ್ಲಿ ಮೋದಿ ಸಂಚರಿಸಿದ್ದ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆ ಪ್ರಕರಣದಲ್ಲಿ 6 ಅಧಿಕಾರಿಗಳ ತಲೆದಂಡ ಆಗಿದೆ. ಕರ್ತವ್ಯ ಲೋಪ ಆರೋಪದ ಮೇಲೆ ಓರ್ವ ಪಿಎಸ್ಐ, ಎಎಸ್ಐ ಹಾಗೂ 4 ಕಾನ್ಸ್ಟೇಬಲ್ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಎಂದು ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶ ಹೊರಡಿಸಿದ್ದಾರೆ. ಮೇ 10ರಂದು ಮೋದಿ ಭೇಟಿ ವೇಳೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಸ್ಫೋಟಕ ಪತ್ತೆಯಾದ ಸ್ಥಳದ ಬಳಿ ನಿಯೋಜನೆಗೊಂಡಿದ್ದ 6 ಪೊಲೀಸರು ಅಲರ್ಟ್ ಇರಲಿಲ್ಲ. ಕರ್ತವ್ಯ ಲೋಪ ಎಸಗಿದ್ದಾರೆಂದು ಇದೀಗ ಅಮಾನತು ಮಾಡಲಾಗಿದೆ. ನಿಖಿಲ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸ್ಟೇಟಸ್ ಫೈಟ್ ಜೋರಾಗ್ತಾ ಇದೆ. ನಾನು ಕನ್ನಡಿಗ, ಕಾಮನ್ ಮ್ಯಾನ್ ಅನ್ನೋದೇ ನನ್ನ ಸ್ಟೇಟಸ್ ಅಂತ ಡಿಕೆಶಿಗೆ ನಿಖಿಲ್ ಟಾಂಗ್ ಕೊಟ್ಟಿದ್ರು. ಇದೀಗ ಇದಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದು, ಸಾಮಾನ್ಯ ಎಂದು ಹೇಳಿಕೊಳ್ಳೋದ್ರಿಂದ ಯಾರು ಸಾಮಾನ್ಯರಾಗಿರುವುದಿಲ್ಲ. ಮೊದಲು ನಿಮ್ಮ ಕುಮಾರಸ್ವಾಮಿ ಹೆಸರಿನ ನೆರಳಿನಿಂದ ಹೊರಬನ್ನಿ, ಆಗ ನಿಮ್ಮ ನಿಜವಾದ ಸ್ಟೇಟಸ್ ಏನು ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಅಂತ ಕುಟುಕಿದ್ದಾರೆ. ಅಲ್ಲದೆ ನಿಮ್ಮ ರಾಜಕೀಯ ಅಸ್ತಿತ್ವವೇ ಕುಟುಂಬದ ಹೆಸರಿನ ಮೇಲೆ ನಿಂತಿದೆ. ಕುಮಾರಸ್ವಾಮಿ ಎಂಬ ಸರ್ನೇಮ್ ತೆಗೆದ್ರೆ ನಿಮ್ಮ ಬಳಿ ಉಳಿಯುವುದು ಏನು? ಜನರ ಮಧ್ಯೆ ಬೆಳೆದ ನಾಯಕತ್ವವೋ ವಂಶ ರಾಜಕಾರಣದ ವಾರಸುದಾರಿಕೆಯೋ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಮೊದಲು ಸಾಮಾನ್ಯ ಜನರ ಕಷ್ಟ, ನೋವು, ಹೋರಾಟ ಅರ್ಥ ಮಾಡಿಕೊಳ್ಳಿ. ಜನರ ಬೆವರಿನ ಬೆಲೆ ತಿಳಿದ ರಾಜಕಾರಣಿಗಳಿಗೆ ತಮ್ಮ ಸ್ಟೇಟಸ್ ಘೋಷಣೆ ಮಾಡುವ ಅಗತ್ಯವಿಲ್ಲ. ಕನ್ನಡಿಗ ಅಂತ ಹೆಸರು ಬಳಸಿಕೊಂಡು ರಾಜಕೀಯ ನಾಟಕ ಮಾಡುವುದನ್ನ ನಿಲ್ಲಿಸಿ ಅಂತ ಮಂಜುನಾಥ್ ಗೌಡ ತಿರುಗೇಟು ಕೊಟ್ಟಿದ್ದಾರೆ. ಪಾಪ ಅವ್ರೇನಾಗಿದೆ, ಈಗ ಯುವ ನಾಯಕ ಅಂತ ಮಗನ್ ಬಿಟ್ಟಿದ್ದಾರೆ. ಮಗನಿಗೆ ಕಾಮನ್ ಮ್ಯಾನ್ ಅಂತೆ. ಕಾಮನ್ ಮ್ಯಾನ್ ಅಂದ್ರೆ ಯಾರು? ಕಾಮನ್ ಮ್ಯಾನ್ ಯಾರನ್ನು ಕೂಡ ಎಕ್ಸ್ ಚೀಫ್ ಮಿನಿಸ್ಟರ್ ಮನೆಯಿಂದ ಬರಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬರಲ್ಲ. ಕಾಮನ್ ಮ್ಯಾನ್ ಯಾರಿದ್ರು ಕೂಡ ಯಾವುದೋ ಬಡವ್ರ ಮನೆಯಿಂದ ನಾರ್ಮಲ್ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಅವ್ರ ಮತ್ತೆ ಕ್ವಶನ್ ಮಾಡ್ತಾರೆ. ಅದು ಕಾಮನ್ ಮ್ಯಾನ್. ಅದು ಕಾಮನ್ ಮ್ಯಾನ್ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ, ಎನ್ಡಿಎ ಸರ್ಕಾರ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಯಾವ ರೀತಿ ಜಾಬ್ ಅನ್ನ ಪ್ಲಾನ್ ಮಾಡಿದೆ, ಏನ್ ತೊಂದರೆ ಆಗಿದೆ, ಅವ್ರ ಪರ ಯಾಕೆ ನಿಲ್ತಾ ಇಲ್ಲ? ಅವರು ನೀಟ್ ವಿಚಾರಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಕಾಮನ್ ಮ್ಯಾನ್? ಅದ್ರ ಬೇರೆ ಕನ್ನಡ ಅಂತೆ. ಹೌದಪ್ಪ, ಎನ್ಡಿಎ ವೆಲ್ಕಮ್ ಮಾಡಿದೆ, ಬಿಜೆಪಿ ಬ್ಯಾನರ್ಗಳೆಲ್ಲ ಒಂದ್ ಕನ್ನಡನೂ ಇಲ್ಲ. ಕನ್ನಡದ ಬಗ್ಗೆ ಮಾತಾಡ್ಬೇಕಲ್ಲ ಕನ್ನಡದ ಯುವಕ. ಕನ್ನಡದ ಯುವಕರಿಗೆ ಅವ್ರು ಇಷ್ಟ ಬಂದಂಗೆ ಹೇಳ್ಕೊಂಡ್ರೆ ಕನ್ನಡದ ಯುವಕ ಅಲ್ಲ. ಸಮಸ್ಯೆ ಎಲ್ಲಿರುತ್ತೆ ಅಲ್ಲೂ ಬಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದು ಕನ್ನಡದ ಯುವಕದ ಕೆಲಸ. ಡಿಕೆ ಶಿವಕುಮಾರ್ಗೆ ಸಾಯಿಬಾ ಬಾಬಾ ಅಂತ ಅಂದ್ಬಿಟ್ರೆ ಯಾರಿಗೆ ಕೇಳ್ತಾರೆ? ನಿಮ್ಮ ಏನು ಚೀಫ್ ಮಿನಿಸ್ಟರ್ ಮನೆಯಿಂದ ಅಥವಾ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬಂದು ನಾಯಕನಾಗೋದು ಈಸಿ. ಸಾಮಾನ್ಯ ಚಳುವಳಿಯಿಂದ ಬಂದು, ವಿದ್ಯಾರ್ಥಿ ಚಳುವಳಿಯಿಂದ ಬಂದು ಸತತವಾಗಿ 8-9 ಬಾರಿ ಎಲೆಕ್ಷನ್ ನಿಂತು ನಾನ್ ಸ್ಟಾಪ್ ಗೆದ್ಕೊಂಡು ಬರ್ತಾ ಇರೋದು, ಚಳುವಳಿ ಬಂದ ನಾಯಕರಾಗಿರೋದು. ಈಸಿಲಿ ಬಂದು ನಮ್ಮ ಮನೆ ಕಂಪ್ನಿ ಅದು ಸೈನ್ ಹಾಕೊಂಡು ಲೆಟ್ ಹೊಡ್ಕೊಳ್ಳೋದಲ್ಲ. ನಿಮ್ಮ ಮನೆ ಕಂಪ್ನಿ ಅದಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.